ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿದ್ಯಾಗೆ ಚೆಕ್ ಮಾಡ್ತಿರ್ತಾರೆ ಡಾಕ್ಟ್ರು. ಏನು ಮೂಮೆಂಟ್ಸೇ ಕಾಣಿಸಿರಲ್ಲ. ಮುಖ ನೋಡ್ತಾ ಇರ್ತಾರೆ ನರ್ಸ್ ಮುಖನ ಡಾಕ್ಟ್ರು. ಇತ್ತ ಹಾಸ್ಪಿಟ್ಲಲ್ಲಿರೋ ಮಗು ಫೋಟೋನೇ ನೋಡ್ತಾ ಇರ್ತಾಳೆ ಮೋಹನ. ಚೆಕ್ ಮಾಡಿ ವಾಟ್ ಇಸ್ ದಿಸ್ ಸಿಸ್ಟರ್ ಅಂತ ಕೇಳ್ತಾರೆ ಡಾಕ್ಟ್ರು. ಏನಾಯ್ತು ಮೇಡಮ್, ನನ್ನ ಮಗು ಆರೋಗ್ಯವಾಗಿದ್ದೆ ತಾನೇ ಅಂತಾಳೆ ವಿದ್ಯಾ. ಏನು ಇಲ್ಲ ಇರಮ್ಮ ಅಂತಾರೆ ಡಾಕ್ಟ್ರು ಇನ್ನೊಂದ್ಸರಿ ಚೆಕ್ ಮಾಡ್ತಾರೆ. ನೋಡ್ತಾ ಇರ್ತಾರೆ. ಯಾಕೆ ಮೇಡಮ್ ಹಂಗೆ ನೋಡ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ವಿದ್ಯಾ ಕೇಳ್ತಾಳೆ. ಹಾಗೆಲ್ಲ ಏನು ಇಲ್ಲ, ನಿನ್ನ ಮೇಲಕ್ಕೆ ಎದ್ದಳಮ್ಮ ಅಂತಾರೆ ಡಾಕ್ಟ್ರು. ಮೇಡಮ್, ನನ್ನ ಹೊಟ್ಟೆಲ್ಲಿ ಇರೋ ಮಗು ಆರೋಗ್ಯವಾಗದೆ ತಾನೇ ಅಂತಾಳೆ ವಿದ್ಯಾ. ಮುಖ ನೋಡ್ತಿರ್ತಾರೆ ಡಾಕ್ಟ್ರು. ಅಯ್ಯೋ ದಯವಿಟ್ಟು ಹೇಳಿ ಮೇಡಮ್, ಯಾಕೆ ಈ ರೀತಿ ಇದ್ದೀರಲ್ಲ ಅಂತಾಳೆ ವಿದ್ಯಾ. ನೋಡಮ್ಮ, ನೀ ಸ್ವಲ್ಪ ಹೊತ್ತು ಹೊರಗಡೆ ವೆಯ್ಟ್ ಮಾಡು ಅಂತಾರೆ ಡಾಕ್ಟ್ರು. ವಿದ್ಯಾ ಗಾಬರಿಯಾಗಿ ಮೇಡಮ್ ಯಾಕೆ ಮೇಡಮ್, ತೊಂದರೆ ಆಗಿದೆಯಾ ಅಂತ ಕೇಳ್ತಾಳೆ. ಹೇಳ್ತಿದ್ದೀನಲ್ಲ, ನಿನ್ ಜೊತೆ ನಾನು ಆಮೇಲೆ ಮಾತಾಡ್ತೀನಿ, ನೀನು ಮೊದಲು ಹೊರಗಡೆ ವೆಯ್ಟ್ ಮಾಡು ಅಂತಾರೆ ಡಾಕ್ಟ್ರು. ಇಲ್ಲ ದಯವಿಟ್ಟು ಅದೇನಾಗಿದೆ ಅಂತ ಹೇಳಲೇಬೇಕೀಗ ಅಂತಾಳೆ ವಿದ್ಯಾ. ನೋಡಮ್ಮ, ಮೊದಲು ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಅಂತಾಳೆ ಡಾಕ್ಟ್ರು. ನಾನು ಹೇಳ್ದಂಗೆ ಹೊರಗಡೆ ಹೋಗಿ ವೆಯ್ಟ್ ಮಾಡು ಅಂತಾರೆ ಡಾಕ್ಟ್ರು ಮತ್ತೆ ನರ್ಸು ಏನೇನೋ ಮಾತಾಡ್ತಿರ್ತಾರೆ. ವಿದ್ಯಾ ಬಾಗಿಲು ಗಂಟ ಬಂದು ಹಿಂದಕ್ಕೆ ತಿರುಗಿ ನೋಡಿ, ಇದೇನಿದು, ಇವ್ರು ನನ್ನ ಆಚೆ ಕಳಿಸ್ಬಿಟ್ಟು ಇಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಾವ್ರೆ. ಏನಾದರೂ ನನ್ನ ಮಗಿಗೆ ತೊಂದರೆ ಆಗಿರ್ಬೋದೆ. ಅಪ್ಪ ದೇವ್ರೆ, ನೀನೇ ಕಾಪಾಡಬೇಕು ಅಂತ ವಿದ್ಯಾ ಹೊರಗಡೆ ಹೋಗ್ತಾಳೆ. ಮೋಹನ, ಡಾಕ್ಟ್ರೇ, ಮಗು ಬೆಳವಣಿಗೆ ಸಂದಾಗದೆ ಅಲ್ವೇ ಅಂತ ಕೇಳ್ತಾಳೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಮೋಹನ ಅವರೇ ಅಂತಾಳೆ ಡಾಕ್ಟ್ರು. ಆಯಿತು ಮೇಡಮ್ ಅವರೇ ಅಂತ ಕೇಳ್ತಾಳೆ ಮೋಹನ. ಡಾಕ್ಟ್ರು ನರ್ಸು ಮುಖ ನೋಡ್ಕೊತಿರ್ತಾರೆ. ಇತ್ತ ವಿದ್ಯಾ, ಅಲ್ಲ ಡಾಕ್ಟ್ರು, ನಾನು ಏನು ಕೇಳಿದ್ರು ಏನು ಹೇಳಲೇ ಇಲ್ಲ. ಅತ್ತೆ ಹತ್ರ ಹೇಳ್ತೀನಿ ಅಂತ ಹೇಳಿದ್ರು. ಅಂಥದ್ದೇನಾಗಿರ್ಬೋದು, ಯಾವ್ರೆ ಮಗು ವಿಷಯದಲ್ಲಿ ಯಾವ ತೊಂದರೆನೂ ಆಗಿರಬಾರ್ದು. ಹಂಗೇನಾದ್ರೂ ಆದರೆ ನಾನು ಮಾತ್ರ ಅಲ್ಲ, ನಮ್ಮ ಗೌಡ್ರಿಗೆ ತಡ್ಕೊಳೋ ಶಕ್ತಿ ಇಲ್ಲ ಅಂತ ಅನ್ಕೊಂತಿರ್ತಾಳೆ ವಿದ್ಯಾ. ವಿದ್ಯಾವ್ರ ಅಪ್ಪ ಅಮ್ಮ ಬರ್ತಾರೆ ಹಾಸ್ಪಿಟ್ಲ್ಗೆ. ಇಲ್ಲಿ ಮಂತ್ರಿ ಶಿವರಾಮೇಗೌಡ್ರು ಸೊಸೆ ವಿದ್ಯಾ ಅಂತ ಎಲ್ಲಿದ್ದಾರೋ ಅಂತ ಕೇಳ್ತಾರೆ ವಿದ್ಯಾವ್ರಪ್ಪ. ಹುಡ್ಕೊಂಡು ಬರ್ತಾರೆ. ಮತ್ತೆ ವಿದ್ಯಾ ಹತ್ರಕ್ಕೆ ಬರ್ತಾರೆ. ವಿದ್ಯಾ ಅನ್ಕೊಂಡು ರತ್ನ ಬರ್ತಾಳೆ. ಅವ್ವ ಅಪ್ಪ ನೀವೇನಿಲ್ಲಿ ಅಂತಾಳೆ ವಿದ್ಯಾ. ತಬ್ಕೊಂತಾಳೆ ವಿದ್ಯಾನ ರತ್ನ. ಏನಾಯ್ತವ, ನೀವೇನಿಲ್ಲಿ ಇದ್ದಕ್ಕಿದ್ದಂಗೆ ಬಂದಿದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ಅದೇ ಕಣವ್ವ, ನೀನು ಆಸ್ಪತ್ರೆಗೆ ಬರ್ತಾ ಇದೀಯಾ ಅಂತ ಅಂದಲ್ಲ, ಅದಕ್ಕೆ ಬಂದ್ವು ಅಂತಾಳೆ ರತ್ನ. ಅಲ್ಲವ್ವ, ನಾನು ಫೋನ್ ಮಾಡ್ದವಾಗೂ ಬರ್ತೀವಿ ಅಂತ ಒಂದ್ ಮಾತು ಹೇಳಿಲ್ಲ, ಆದ್ರೆ ನಿಮ್ಮಿಬ್ಬರನ್ನ ಇಲ್ಲಿ ಇದ್ದಕ್ಕಿದ್ದಂಗೆ ನೋಡಿ ಶಾನೆ ಆಶ್ಚರ್ಯ ಆತೈತೆ ಅಂತ ವಿದ್ಯಾ ಹೇಳ್ತಾಳೆ. ಅದ್ ಸರಿ ವಿದ್ಯಾ, ನಿನ್ನ ಡಾಕ್ಟ್ರು ನೋಡಿದ್ರೆ ಅಂತ ಕೇಳ್ತಾಳೆ ರತ್ನ. ಈಗ ತಾನೇ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಮುಗಿಸಿದ್ರು ಅಂತ ವಿದ್ಯೆ ಹೇಳ್ತಿದ್ದಂಗೆ ಅವ್ರ ಅಪ್ಪ ಅಮ್ಮ ಗಾಬರಿ ಆಗ್ತಾರೆ. ಏನು ಹೇಳಿದ್ರವ್ವ ಅಂತ ರತ್ನ ಕೇಳ್ತಾಳೆ. ಅಂತವ ಏನು ಹೇಳಲಿಲ್ಲ, ಆದ್ರೆ ನರ್ಸ್ತವ ಶಾನೆ ಗಂಭೀರವಾಗಿ ಮಾತಾಡ್ತಿದ್ರು. ನಾನು ಕೇಳ್ದೆ ಏನಾಯ್ತು ಅಂತ, ಅದಕ್ಕೆ ನಿಮ್ಮ ಅತ್ತೆ ಜೊತೆ ಮಾತಾಡಿ ಆಮೇಲೆ ನಿಂತವ ಮಾತಾಡ್ತೀನಿ ಅಂತ ಹೇಳಿದ್ರು ಅಂತ ವಿದ್ಯೆ ಹೇಳ್ತಾಳೆ. ಅವ್ರಪ್ಪ ಅಮ್ಮ ಇಬ್ರು ಗಾಬರಿಯಾಗಿ, ಹೌದೇ, ಆದ್ರೆ ಈಗ ನಿಮ್ಮ ಅತ್ತೆ ಎಲ್ಲವ್ವ ಅಂತ ವಿದ್ಯೆ ಅವರಪ್ಪ ಕೇಳ್ತಾರೆ. ಅವರು ಒಳಗೆ ಡಾಕ್ಟರ್ ತವ ಮಾತಾಡ್ತಾವ್ರೆ. ಅದ್ ಸರಿ, ನೀವಿಬ್ರು ಯಾಕೆ ಇಷ್ಟೊಂದು ದಿಗ್ಲು ಬಡ್ಕೊಂಡಿದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ಅದು ಅಂತಿರ್ತಾಳೆ ರತ್ನ. ಅವ್ವ ಅಪ್ಪ, ನೀವಿಬ್ರು ದಿಗ್ಲು ಬೀಳ್ತಾ ಇರೋದ್ ನೋಡಿದ್ರೆ ಏನೋ ವಿಷಯ ಇದ್ದಂಗದೆ. ಏನು ಅಂತ ಹೇಳಿ ಅವ್ವ ದಿಟ ಹೇಳು, ಯಾಕಿಲ್ ಬಂದಿದ್ದೀರಾ? ಅಪ್ಪ, ಏನು ತೊಂದ್ರೆ ಇಲ್ಲ ತಾನೆ, ನೀವಿಬ್ರು ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಅವ್ವ ಏನಾಯ್ತು ಅಂತ ಹೇಳವ್ವ, ನನ್ನಿಂದ ಮುಚ್ಚಿಟ್ಟಿದ್ರೆ ಅದನ್ನ ಹೇಳ್ಬಿಡವ್ವ ಅಂತ ಕೇಳ್ತಾಳೆ ವಿದ್ಯಾ. ಅದು ವಿದ್ಯಾ ಅಂತಾಳೆ ರತ್ನ. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನ್ಗೆ ಶಾನೆ ದಿಗ್ಲಾತೈತೆ, ಅದೇನು ಅಂತ ಹೇಳ್ಬಿಡವ್ವ. ಅಯ್ಯೋ ಏನು ಅಂತ ದಿಟೆ ಹೇಳಿ ಅಂತಾಳೆ ವಿದ್ಯಾ. ಮೋಹನ, ಡಾಕ್ಟ್ರ್ ನಿಮ್ಗೆ ಕೇಳ್ತಿರೋದು, ಮಗುಗೇನು ತೊಂದರೆ ಇಲ್ವಲ್ಲ? ಮೇಡಮ್ ಅವರೇ, ಹೊಟ್ಟೆಗಿರೋ ಮಗು ಆರೋಗ್ಯವಾಗಿದೆ ಅಲ್ವೇ? ಅವಾಗ ಹೆರಿಗೆ ಆಗ್ಬೋದು. ಯಾಕೆ ಮೇಡಮ್ ಅವರೇ ಏನು ಮಾತಾಡ್ತಾ ಇಲ್ಲ? ಮಗುವಿನ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆಗೈತೆ ಅಂತ ಮೋಹನ ಕೇಳ್ತಾಳೆ. ಅದಕ್ ಮೊದ್ಲು ನಾನು ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ ಅಂತ ಡಾಕ್ಟರ್ ಹೇಳ್ತಾರೆ. ಅದೇನ್ ಕೇಳಿ ಅಂತಾಳೆ ಮೋಹನ. ನಿಮ್ ಸೊಸೆ ಪ್ರೆಗ್ನೆಂಟ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತಾಳೆ ಡಾಕ್ಟ್ರು. ಅದು ನಮ್ಮ ವಿದ್ಯುನ ಅವ್ವನೇ ಅವಳ ನಾಡಿ ಹಿಡಿದ್ಬಿಟ್ಟು ಹೇಳಿದ್ರು. ಆಮೇಲೆ ಒಬ್ಬ ಸುಳ್ಗಿ ತಿನ್ನುವೆ ಬಸ್ರಿ ಆಗವಳೆ ಅಂತ ಹೇಳಿದ್ರು ಅಂತ ಮೋಹನ ಹೇಳ್ತಾಳೆ. ಅದಾದ್ಮೇಲೆ ನೀವು ಯಾವ ಡಾಕ್ಟ್ರಿಗೂ ಕರ್ಕೊಂಡೋಗಿ ಚೆಕಪ್ ಮಾಡ್ಸಿಲ್ವಾ ಅಂತ ಡಾಕ್ಟ್ರು ಕೇಳ್ತಾರೆ. ಇಲ್ಲ ಅಂತಾಳೆ ಮೋಹನ. ಆದ್ರೆ ಮನೆಯಲ್ಲೇ ನಮ್ಮ ಅತ್ತೆಯವರು ನಾಟಿ ಔಷಧಿ ತರಿಸ್ಕೊಡ್ತಾ ಇದ್ರು. ಅದ್ ಬಿಟ್ರೆ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಇವತ್ತೇ ಕರ್ಕೊಬಂದಿರೋದು. ಯಾಕೆ ಹಿಂಗ್ ಕೇಳ್ತಾ ಇದ್ದೀರಿ ಅಂತಾಳೆ ಮೋಹನ. ನೋಡಿ, ನಾನು ಇವಾಗ ಹೇಳೋ ವಿಷಯ ಕೇಳಿ ನೀವು ಗಾಬರಿ ಆಗ್ಬೇಡಿ ಅಂತ ಡಾಕ್ಟ್ರು ಹೇಳ್ತಾರೆ. ಯಾಕೆ, ಏನಾದ್ರೂ ತೊಂದರೆ ಆಗಿದ್ದತೆ, ಮಗು ಏನಾದ್ರು ಅಂತಾಳೆ ಮೋಹನ. ನಿಮ್ ಸೊಸೆ ಹೊಟ್ಟೆಯಲ್ಲಿ ಮಗು ಇದ್ರೆ ತಾನೇ ಆರೋಗ್ಯವಾಗಿರೋದಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸೊಸೆ ಪ್ರೆಗ್ನೆಂಟೇ ಅಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಸರಿಯಾಗಿ ಚೆಕ್ ಮಾಡಿದ್ದೀರಾ ಅಲ್ವೇ?
ಅಂತ ಮೋಹನ ಕೇಳ್ತಾಳೆ. ನೋಡಿ ನಾನು ಚೆಕಪ್ ಮಾಡಿ ಜೊತೆಗೆ ಸ್ಕ್ಯಾನಿಂಗು ಮಾಡಿ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಿರೋದು. ಈ ತರ ವಿಚಾರದ್ರಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ನೋಡಿ ಮೋಹನ್ ಅವರೇ, ನಿಮ್ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ. ಯಾರೋ ನಿಮ್ಗೆ ಈ ವಿಷಯದಲ್ಲಿ ಸುಳ್ಳೇಳಿ ಮೋಸ ಮಾಡಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಇತ್ತ ವಿದ್ಯಾ ಅವ್ವ ಅದೇನು ಅಂತ ಸತ್ಯ ಹೇಳವ್ವ, ಯಾಕೆ ಹಿಂಗೆ ಮುಖ ನೋಡ್ಕೊಂತ ಇದ್ದೀರಾ ಇಬ್ರುವೆ? ಈಗ್ಲಾದ್ರೂ ಏನಾಯ್ತು ಅಂತ ದಿಟ ಹೇಳಿ ಅಂತ ವಿದ್ಯಾ ಕೇಳ್ತಿರ್ತಾಳೆ. ರತ್ನ ಕುಂತ್ಕ ಅಂತ ಹೇಳಿ ವಿದ್ಯಾನ ಕುಂಡ್ರಿಸಿ ಅವ್ರ ಗಂಡ ಮುಖ ನೋಡ್ತಿರ್ತಾರೆ. ಅವ್ವ ಅದೇನಾಯ್ತವ್ವ, ಯಾಕೆ ಹಿಂಗ್ ದಿಗ್ಲು ಬಿದ್ದಿದೀಯಾ? ನೀನ್ ದಿಗ್ಲು ಬಿದ್ದಿರೋದ್ ನೋಡಿ ನನ್ಗೆ ಶಾನೆ ದಿಗ್ಲಾತೈತವ್ವ, ಹೇಳವ್ವ ಅದೇನು ಅಂತವ್ವ ಅಂತ ವಿದ್ಯಾ ಕೇಳ್ತಾಳೆ. ನೋಡು ವಿದ್ಯಾ, ಈಗ ನಾನೊಂದ್ ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ ಅಂತಾಳೆ ರತ್ನ. ಅದೇನ್ ಸತ್ಯ ಮುಚ್ಚಿಟ್ಟಿದ್ದೀರಾ, ದಯವಿಟ್ಟು ಸತ್ಯ ಹೇಳಿ ಅಂತಾಳೆ ವಿದ್ಯಾ. ಅದು ದಿಟ್ವಾಗ್ಲೂ ನಿನ್ ಬಸ್ರಿ ಅಲ್ಲ ಕಣವ್ವ ಅಂತಾಳೆ ರತ್ನ. ಮಾತ್ ಕೇಳಿ ಶಾಕ್ ಆಗ್ತಾಳೆ ವಿದ್ಯಾ. ನಿನ್ ಹೊಟ್ಟೆ ಒಳಕ್ಕೆ ಯಾವ ಮಗುನೂ ಇಲ್ಲ ಕಣವ್ವ ಅಂತ ರತ್ನ ಹೇಳ್ತಾಳೆ. ವಿದ್ಯಾ ಹೊಟ್ಟೆನ್ ಮುಟ್ಕೊಂಡು ನೋಡ್ಕೊಂತಿರ್ತಾಳೆ. ಅವ್ವ ನೀನೇನ್ ಹೇಳ್ದೆ, ನಾನು ಬಸ್ರಿ ಅಲ್ವಾ ಅಂತ ಕೇಳ್ತಾಳೆ ವಿದ್ಯಾ. ಇಲ್ಲ ಕಣವ್ವ ಅಂತಾಳೆ ರತ್ನ. ಅಲ್ಲ ಕಣವ್ವ, ನಾನು ಅವತ್ತು ತಲೆ ಸುತ್ತ ಬಿದ್ದಾಗ ನೀನು ಸುಬ್ಬಮ್ಮ ಕೈ ಹಿಡ್ಕೊಂಡು ಹೇಳಿದ್ದು ಅಂತಾಳೆ ವಿದ್ಯಾ. ಏಂದ್ರ ಕೈಯಿಂದ ನಿನ್ನ ಕಾಪಾಡ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟೆ ಅಂತ ರತ್ನ ಹೇಳ್ತಾಳೆ. ನಾನೇನ್ ಮಾಡ್ದೆ ಅಂತ ಬಾಂಡ್ಲಿಯಿಂದ ಬೆಂಕಿಗೆ ನೂಕ್ಬಿಟ್ಟೆ ಅವ್ವ ಅಂತಾಳೆ ವಿದ್ಯಾ ಅಳ್ತ್ಕೊಂಡು. ಇಲ್ಲ ಕಣವ್ವ, ಅವತ್ ನಿನ್ ಪರಿಸ್ಥಿತಿಲಿ ಇದ್ಬಿಟ್ರೆ ನನ್ಗೆ ಯಾವ ದಾರಿನೂ ಕಾಣ್ತಿರ್ಲಿಲ್ಲ, ನನ್ನ ಕ್ಷಮಿಸ್ಬಿಡವ್ವ ಅಂತ ಕೈ ಮುಗಿತಾಳೆ ರತ್ನ. ಅವ್ವ ನಾನ್ ಬದುಕಿರ್ಬೇಕಾದ್ರೇನೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದು ಜೀವಂತ ಕ್ಷವ ಮಾಡಿದ್ದಾದ್ಮೇಲೆ ಕ್ಷಮಿಸ್ಬಿಡು ಅಂತ ಹೆಂಗವ್ವ ಕೇಳ್ತೀಯ? ಇಂಥ ಸುಳ್ಳು ಹೇಳೋ ಬದಲು ನೀನೇ ನಿನ್ ಕೈಯಾರೆ ನನ್ನ ಕೊಂದ್ಬಿಟ್ಟಿದ್ರೆ ಸತ್ತೋಗ್ತಿದ್ನವ್ವ ಅಂತ ವಿದ್ಯೆ ಹೇಳ್ತಾಳೆ. ಪ್ರಾಣ ಉಳ್ಸೋದಕ್ಕಂತ ಸುಳ್ಳು ಹೇಳಿ ಧರ್ಮಕ್ಕಿಂತ ದೊಡ್ಡದು ಅನ್ನೋದು ಅಂತ ಒಂದ್ ಸುಳ್ಳು ಹೇಳಿದ್ದಾಳೆ ಕಣವ್ವ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಯಾವ ಸಂಪತ್ಗೋಸ್ಕರ ಸುಳ್ಳು ಹೇಳಿ ನಾನು ಪ್ರಾಣ ಕಾಪಾಡ್ಬೇಕಾಗಿತ್ತಪ್ಪ ಅಂತ ವಿದ್ಯೆ ಹೇಳ್ತಾಳೆ. ಹಂಗೇನ್ ಅನ್ಬೇಡ ಕಣವ್ವ, ಎತ್ ಮಗಳ ಜೀವನೇ ಕಣ್ಮುಂದೆ ಹೋಗ್ತಾ ಇದ್ರೆ ಹೆಂಗ್ ಸುಮ್ಕಿರಕ್ ಆಗ್ತೈತೆ ಹೇಳು ಅಂತ ರತ್ನ ಹೇಳ್ತಾಳೆ. ದಿಟ ಹೇಳ್ಬೇಕಂದ್ರೆ ನಿನ್ ಪಂಚಾಯತಿ ಸೇರಿಸಿ ನಿನ್ನ ಗೌಡ್ರ ಮನೆಗೆ ಸೇರ್ಸೋ ಗಂಟನುವೆ ನನಗೆ ಈ ವಿಚಾರ ಗೊತ್ತಿರ್ಲಿಲ್ಲ ಕಣವ್ವ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ನಿನಗೆ ಗೊತ್ತಾದ್ಮೇಲೆ ಆದ್ರೂ ಒಂದೇ ಒಂದ್ಗಿತ ಆದ್ರೂ ನನ್ಗೆ ಹೇಳ್ಬೇಕಾಗಿತ್ತಲ್ವಪ್ಪ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಅಟ್ಟಿವರು ಮಣ್ಣು ತಿನ್ನೋ ಕೆಲಸ ಮಾಡವ್ರೆ ಅಂತ ಬೇಡ್ಕಂತಿದ್ದೆ. ಅದಕ್ಕೆ ಅವ್ರು ಏನ್ ಶಿಕ್ಷೆ ಕೊಟ್ಟರು ಸಂತೋಷವಾಗಿ ಅನ್ಭವಿಸ್ತಾ ಇದ್ದೆ. ಆದ್ರೆ ನನ್ನ ಗಂಡ ಅಟ್ಟಿವರ ಮನಸ್ಸಿನಲ್ಲೆಲ್ಲ ಬಗೆ ಆಡ್ಸಿ ಉಡ್ಸಿ 108 ಕನಸನ್ನ ಉಟ್ಕೊಳಂಗ್ ಮಾಡಿ ಶಾನೆ ದೊಡ್ಡ ದ್ರೋಹ ಮಾಡ್ಬಿಟ್ರು ಅಪ್ಪ. ಒಂದ್ ಸತ್ಯ ಮುಚ್ಚಿಟ್ಟೆ ನನ್ನ ಜೀವನ ಸಡ್ಡಿಗೆ ಬಂದ್ ನಿಂತದೆ. ಅದ್ರಲ್ಲಿ ಈ ವಿಷಯ ಗೊತ್ತಾದ್ರೆ ಅದು ಎಲ್ಲಿಗೆ ಬಂದ್ ನಿಲ್ತದೋ ಏನೋ ಅಂತ ಅಳ್ತಿರ್ತಾಳೆ ವಿದ್ಯಾ. ಇಂಥ ಒಂದ್ ಸುಳ್ಳು ಹೇಳಿ ಇನ್ನೊಂದು ಪ್ರಾಣ ಕಾಪಾಡಿದ್ದೀರಾ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಇದರಿಂದ ಕೋಪ ಇನ್ನೂ ಹೆಚ್ಚಾಗ್ತದೆ. ಇಂಥ ಒಂದ್ ಸುಳ್ಳು ಹೇಳಿದ್ರೆ ಅವ್ರು ನನ್ನ ಕ್ಷಮಿಸಕ್ಕಿಲ್ಲ ಅಂತ ಒಂದ್ಗಿತನ್ನು ಯೋಚನೆ ಮಾಡಿಲ್ವಾ ನೀವು ಅಂತ ವಿದ್ಯಾ ಕೇಳ್ತಾಳೆ. ನಿನ್ಗ್ ಮೋಸ ಮಾಡ್ಬೇಕು ಅಂತಾಗ್ಲಿ ಹೊಸ ಆಸೆ ಹುಟ್ಟಾಕ್ಬೇಕು ಅಂತಾಗ್ಲಿ ಹಿಂಗ್ ಮಾಡಿಲ್ಲ ಕಣವ್ವ. ದಿಟ ಹೇಳ್ಬೇಕು ಅಂದ್ರೆ ನಿನ್ ಜೀವವ ಉಳಿಸ್ಬೇಕು ಅಂತವ ಅಂತ ರತ್ನ ಹೇಳ್ತಿರ್ತಾಳೆ. ಅದಕ್ಕೆ ಎಂತ ದಡ್ರಾದ್ರೂ ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳಾರ? ನಾನೊಬ್ಳು ದಡ್ಡಿ ನಿಮ್ ಮಾತನ್ನ ನಂಬ್ಕೊಂಡು ನನ್ನ ಹೊಟ್ಟೆಲ್ ಮಗು ಅದೇ ಅಂತ ನಾನು ಒಬ್ಬೊಬ್ಳೆ ಮಾತಾಡ್ಕಂತ ಇದ್ದೆ. ನನಗ್ ಮಗು ಹುಟ್ಟೋದ್ರಿಂದ ಗೌಡ್ರು ಮಾವಯ್ಯ ನನ್ನ ಮೇಲಿನ ಕೋಪ ಕರ್ಗಿ ನನ್ನನ್ನ ಕ್ಷಮಿಸಿ ತಿರ್ಗಾ ಒಪ್ಕೊಂತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಹೇಳಿದ್ ಸುಳ್ಳು ಅಂದ್ಮೇಕೆ ಅವ್ರಿಗೆ ಹೋಗಿ ಹೆಂಗ್ ನನ್ ಮುಖ ತೋರ್ಸ್ಲಿ ಅಂತ ವಿದ್ಯೆ ಹೇಳ್ತಾಳೆ. ಹೊಸಿ ಸಮಾಧಾನ ಮಾಡ್ಕೊಳವ್ವ, ಹೊಸಿ ನನ್ ಮಾತ್ ಕೇಳವ್ವ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ದಯವಿಟ್ಟು ಸುಮ್ನಿದ್ ಬಿಡಪ್ಪ, ನನ್ಗೆ ಮದ್ವೆ ಬೇಡ ಓದ್ಬೇಕು ಅಂತ ನಿಮ್ ತಾವ ಹೇಳ್ದವಾಗೆಲ್ಲ ನೀವು ತಾಳ್ಮೆಯಿಂದ ಕೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲಪ್ಪ. ಅದು ಹಾಳಾಗೋಗ್ಲಿ, ಮಾವಯ್ಯ ಜೈಲಿಗೆ ಹೋಗೋದಕ್ಕೆ ನಾನೇ ಕಾರಣ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ದಾಗ ಅವಾಗೂ ನನ್ನ ನೀವಿಬ್ರು ತಡೆದ್ರಿ. ಈಗ ಮಗು ವಿಷಯದಲ್ಲಿ ಎಲ್ಲಾರ ಕಣ್ಗೂ ಮಣ್ಣೆರ್ಚಿ ನನ್ನನ್ನ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದೀರಾ? ಮಾಡಿರೋ ಒಂದ್ ತಪ್ಪಿಂದ ಪಾಪ ಕಳ್ಕೋಬೇಕು ಅಂತ ಹಟ್ಟಿಯಿಂದ ಹೊರಗಿದ್ದೀನಿ. ಈಗ ಈ ಪಾಪ ಕಳ್ಕೊಳೋದಕ್ಕೋಸ್ಕರ ನೀವೇ ಏನ್ ಮಾಡ್ಬೇಕು ಅಂತ ಹೇಳ್ಬಿಡಿ. ಹೇಳಿ, ಯಾಕೆ ಉತ್ತರ ಇಲ್ವಲ್ಲ? ಇದಕ್ಕೂ ಏನಾದ್ರೂ ಒಂದು ಉಪಾಯ ಹೇಳಿ ತಳೆ ವಿದ್ಯಾ. ನಮ್ಮಿಂದ ಶಾನೆ ದೊಡ್ಡ ತಪ್ಪಾಗದೆ ಅಂತ ನಮ್ಗೆ ಗೊತ್ತು ಕಣವ್ವ, ಇದೊಂದ್ಕಿತ ನಮ್ಮನ್ನ ಕ್ಷಮಿಸ್ಬಿಡವ್ವ ಅಂತಾರೆ ವಿದ್ಯಾವರಪ್ಪ. ಅಯ್ಯೋ ಕ್ಷಮಿಸು ಹಂಗಪ್ಪಯ್ಯ ಕ್ಷಮಿಸ್ಲಿ? ಸರಿ, ನಾನ್ ನಿಮ್ ಮಗಳು, ನಾನ್ ನಿಮ್ಮನ್ನ ಕ್ಷಮಿಸ್ತೀನಿ. ಆದ್ರೆ ನಮ್ಮ ಪರಿಸ್ಥಿತಿ ಏನಪ್ಪಾ? ಈ ವಿಚಾರ ಹಟ್ಟಿವರೆಗೆ ಗೊತ್ತಾದ್ರೆ ನಾನು ಎಲ್ಲೋಗ್ ಸಾಯ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಅಳ್ತಿರ್ತಾಳೆ ವಿದ್ಯಾ. ಅಲ್ಲಿಗೆ ಮೋಹನ ಬರ್ತಾಳೆ. ಅವ್ವ ಅಂತಾನೆ ವಿದ್ಯಾವರಪ್ಪ. ಸಾಕ್ ನಿಲ್ಸು, ಇಲ್ಲಿ ಗಂಟ ನೀವ್ ಹೇಳಿರೋದೇ ಸಾಕು, ಇನ್ಮ್ಯಾಕೆ ಏನು ಹೇಳ್ಬೇಡಿ. ನಿಮ್ಗೆ ಅದೆಷ್ಟು ಧೈರ್ಯ ಇದ್ರೆ ಇಂಥ ಸುಳ್ಳು ಹೇಳಿ ನಮ್ಗೆಲ್ಲ ಮೋಸ ಮಾಡಿದ್ರಿ? ಇದು ನಮ್ಮ ಇಡೀ ಕುಟುಂಬಕ್ಕೆ ಮಾಡಿರೋ ದ್ರೋಹ.
ಮಾಸೆ ನಮ್ಮ ನಂಬಿಕೆ ಕನಸುಗಳ ಜೊತೆ ಚೆಲ್ಲಾಟ ಆಡ್ಬಿಟ್ರಿ ಅಲ್ವೇ. ಮೊದಲು ನೀವು ಹೇಳಿದ ಸುಳ್ಳು ನಮ್ಮ ಮನೆಯವ್ರಿಗೆ ಮೋಸ ಮಾಡಿದ್ದೆ ನಮ್ಮ ಕೈಯಲ್ಲಿ ಮರೆಯೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಿಮಗೆ ಮೋಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬಂತು? ನಿಮ್ಮ ಮೇಲೆ, ನಿಮ್ಮ ಮಗಳ ಮೇಲೆ ನಮ್ಮ ಇಡೀ ಹಟ್ಟಿಯವರೆಲ್ಲ ಕೋಪದಲ್ಲಿದ್ರೂ ನಾನು ಒಂದಿನನೂ ನಿಮ್ಗಳ ಮೇಲೆ ಕೋಪ ತೋರಿಸ್ಲಿಲ್ಲ. ಇವಳನ್ನ ನನ್ನ ಮಗಳು ನೋಡ್ಕೊಂಡಂಗೆ ನೋಡ್ಕೊಂಡೆ. ನನ್ನಂಥವಳಿಗೆ ಮೋಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ಇವ್ರನ್ನ ಬಿಡು, ನೀನು ನಾನೇನು ಅಂತವ ನಿನಗೆ ಗೊತ್ತಿದ್ರು ಇವ್ರ ಕೂಟ ಸೇರ್ಕೊಂಡು ನೀನು ಇಂಥ ಕೆಲಸ ಮಾಡ್ಬಿಡೋದಾ ವಿದ್ಯಾ? ಒಂದು ಕ್ಷಣಕ್ಕಾದ್ರೂ ನಿನ್ನ ನಂಬಿರೋ ಕುಟುಂಬಕ್ಕೆ ಮೋಸ ಮಾಡ್ತಾ ಇದ್ದೀಯಾ ಅಂತ ಅನಿಸ್ಲೇ ಇಲ್ವೇ ಅಂತ ಮೋಹನ ಹೇಳ್ತಾಳೆ. ಅವರೇ ಇದರಲ್ಲಿ ಅವಳದೇನು ತಪ್ಪಿಲ್ಲ ಅಂತ ಕಾಲು ಹಿಡ್ಕೊತಾಳೆ ವಿದ್ಯಾವರಮ್ಮ. ನಾವು ಹೇಳಿರೋದೇ ಸುಳ್ಳು ಅಂತ ಅವಳಿಗೆ ಗೊತ್ತಿಲ್ಲ, ಗೊತ್ತಾಗಿದ್ದೇ ಈಗ ಅಂತ ಹೇಳ್ತಿರ್ತಾಳೆ ರತ್ನ. ಕಾಲು ಹಿಡ್ಕೊಂಡಿದ್ದ ತಕ್ಷಣ ಕಾಲು ಒದ್ಕೊಂಡು ಬಂದ್ಬಿಡ್ತಾಳೆ ಮೋಹನ. ಅವತ್ತು ತಾಳಿ ಶಾಸ್ತ್ರದಲ್ಲಿ ಅಳಿಯಂದ್ರನಿಂದ ಮಗಳನ್ನ ಕಾಪಾಡಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳಿದ್ದಾಳೆ. ಅದು ಬಿಟ್ರೆ ನಿಮ್ಮನ್ನ ಮೋಸ ಮಾಡಬೇಕು ಅಂತ ಹೇಳ್ತಾರೆ ವಿದ್ಯಾವರಪ್ಪ. ಸಾಕು ಇನ್ನ ನಿಮ್ಮ ನಾಟಕ. ಇವೇನು ಅಂತ ಗೊತ್ತಿದ್ರು ನಾನು ನಿಮ್ಮ ಮಾತನ್ನ ನಂಬ್ತೀನಿ ಅಂತ ಅನ್ಕೋಬೇಡಿ. ಇಷ್ಟು ದೊಡ್ಡ ಸುಳ್ಳು ನಿಮ್ಮ ಮಗಳಿಗೆ ಗೊತ್ತಿಲ್ಲ ಅನ್ನೋದು ಬೆಕ್ಕಿಗೆ ಜ್ವರ ಬರೋ ಮಾತು. ಹೋಗಿ ಹೋಗಿ ಇಂಥ ಮೋಸಗಾರ ಸಂಬಂಧ ಮಾಡಿದ್ರಲ್ಲ, ನಮಗೆ ನಾಚಿಕೆ ಆಗ್ಬೇಕು. ಇಲ್ಲಿ ಗಂಟ ನಮ್ಮ ಹಟ್ಟಿಯವರು ಮೋಸ ಹೋಗಿರೋದೇ ಸಾಕು. ಇನ್ಮ್ಯಾಕ್ ಹಂಗಾಗೋದು ಬೇಡ. ಈಗಲೇ ನಾನು ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಈಟ್ ದಿನ ಇವಳ ಮೇಲಿದ್ದಿದ್ದ ಪ್ರೀತಿ ಹೊಂಟೋಯ್ತು. ಬೇರೆ ಎಲ್ಲ ವಿಷಯದಲ್ಲೂ ಕ್ಷಮಿಸ್ತೀನಿ ನಾನು, ಆದರೆ ಈ ವಿಷಯಕ್ಕೆ ಮಾತ್ರ ನಾನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ದೊಡ್ಡ ಮೋಸ ಮಾಡಿ ಏನು ಕಾಣ್ದರಂಗೆ ನಮ್ಮ ಹಟ್ಟಿಯಲ್ಲಿ ಇದ್ದೆ ಅಲ್ವೇ. ಇವತ್ತು ನಮ್ಮ ಹಟ್ಟಿಗೆ ಬಾ, ಹಟ್ಟಿಲಿ ಏನಾಗ್ತದೆ ಅಂತ ನಿನಗೆ ಗೊತ್ತಾಗ್ತದೆ ಅಂತ ಮೋಹನ ಹೇಳಿ ಹೊರಟೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.